ಈಗ ಈ ಚಿತ್ರದ ಕ್ಯಾಪ್ಟನ್ ಅನಂತ್ ರಾಜು ಸರ್ ಮಾತಾಡ್ತಾರೆ. ದಯವಿಟ್ಟು ಕ್ಷಮೆ ಇರಲಿ, ನಾನು 5:30 ಹೊರಟವನು. ಇಲ್ಲಿ ಮೌರ್ಯದಿಂದ ಇಲ್ಲಿಗೆ ಬರೋಕ್ಕೆ ಇಡೀ ಜಗತ್ತು ಸುತ್ತಾಕೊಂಡು ಬಂದಿದ್ದೀನಿ. ಇಷ್ಟೊತ್ತಿಗೆ ಎಲ್ಲ ಕಡೆ ಮರಗಳು ಬಿದ್ದು ತುಂಬ ಅನಾಹುತಗಳಾಗೋಗಿದೆ ಇವತ್ತು. ಹಾಯ್, ಶ್ರೀಮತಿ ಸಿಂಧೂರ ನನ್ನ 12ನೇ ಸಿನಿಮಾ. ನಿರ್ಮಾಪಕರು ತುಂಬ ಶ್ರಮಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಇದಕ್ಕೆ ನೀವೆಲ್ಲರೂ ಸಹಕಾರ ಇರಬೇಕು. ಇದೊಂದು ಒಳ್ಳೆ ಮನೋರಂಜನಾತ್ಮಕ ಮತ್ತು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ನಮ್ಮ ಕಲಾವಿದರು ರಾಘು ಅವರು ಮತ್ತು ಪ್ರಿಯಾ ಗಣೇಶ್ ಅವರು, ಪ್ರಸನ್ನ ಭಾಗಿನ, ಇಲ್ಲಿ ಪ್ರಸನ್ನ, ಪ್ರತಿಯೊಬ್ಬ ಕಲಾವಿದರು ಸಾಕಷ್ಟು ನಮ್ಮ ಜೊತೆ ಕೈ ಜೋಡಿಸಿ ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬರೋದಕ್ಕೆ ಸಹಕಾರ ನೀಡಿದ್ದಾರೆ. ತಂತ್ರಜ್ಞರು, ನಮ್ಮ ದಾಸನ ಕ್ಯಾಮ್ರಾಮನ್ನು, ರಾಜೇಶ್ ರಾಮನಾಥ್ ಮ್ಯೂಸಿಕ್ ಡೈರೆಕ್ಟರು, ಪ್ರತಿಯೊಬ್ಬರು ಎಲ್ಲರೂ ಕೂಡ ಈ ಚಿತ್ರಕ್ಕೆ ನಮಗೆ ಒಳ್ಳೆ ಸಹಕಾರ ನೀಡಿದ್ರಿಂದ ಒಂದು ಒಳ್ಳೆ ಸಿನಿಮಾ ಆಗಿದೆ. ಜನತೆಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಸೊ ನನ್ನ ಶ್ರಮಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಈ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಹರಸಾಹಸ ಮಾಡ್ತಿದ್ದಾರೆ. ಅದರೆಲ್ಲರ ಶ್ರಮಕ್ಕೆ ಖಂಡಿತ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಹಾಗಾಗಿ ಅವರ ಒಂದು ಪ್ರಯತ್ನಕ್ಕೆ ಫಲ ಸಿಗಬೇಕು. ಅವರ ಶ್ರಮ ಖಂಡಿತ ನಿಮಗೆ ತೆರೆ ಮೇಲೆ ಕಾಣುತ್ತೆ. ನಿಮ್ಮ ಜನತೆಗೆ ಅದು ಇಷ್ಟ ಆಗುತ್ತೆ. ಅಭಿಮಾನಿಗಳು ಈ ಸಿನಿಮಾನ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಶ್ರಮಕ್ಕೆ ಒಳ್ಳೆ ಪ್ರತಿಫಲನೂ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಈ ಚಿತ್ರವನ್ನು ನೀವೆಲ್ಲ ಪ್ರೋತ್ಸಾಹಿಸಿ ಒಳ್ಳೆಯ ರೀತಿಯಲ್ಲಿ ಸಿನಿಮಾ ನಮಗೆ ಸಕ್ಸಸ್ಸನ್ನು ಕೊಡೋ ಹಾಗೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಿಂತು ಸಹಕಾರ ನೀಡಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಇವತ್ತಿನ ಜಂಜಾಟದಲ್ಲಿ ನೀವು ನೋಡಿರ್ಬೋದು, ಸಿನಿಮಾ ಅಂತಂದರೆ ಬರೀ ಹಿಂಸಾತ್ಮಕವಾದ ಚಿತ್ರಗಳೇ ಬರ್ತಾ ಇದೆ ಇವತ್ತು. ಸೊ ಎಲ್ಲೋ ಒಂದು ರೀತಿಯಲ್ಲಿ ಒಂದು 2 ಗಂಟೆ ಕಾಲ ನಾವು ನೆಮ್ಮದಿಯಾಗಿ ಕೂತು ಒಂದು ಚಿತ್ರಮಂದಿರದಲ್ಲಿ ಒಂದು ನಗನಗ್ತಾನೋ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ನೋಡಬೇಕು. ಎಲ್ಲೋ ನಾವು ಈ ರಕ್ತಪಾತದ ಇದರಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇದೆ ಚಿತ್ರರಂಗದಲ್ಲಿ. ಸೊ ನಮಗೊಂದು ಒಳ್ಳೆ ಭಾವನಾತ್ಮಕವಾದ ಸಿನಿಮಾಗಳು ಬೇಕು ಅನ್ನೋ ಕಾಲದಲ್ಲಿ ನಮ್ಮ ನಾಗಿರೆಡ್ಡಿ ಸರ್ ಅವರು ಈ ಶ್ರೀಮತಿ ಸಿಂಧೂರನ ಮಾಡಿದ್ದಾರೆ. ಖಂಡಿತ ಇದರಲ್ಲಿ ನಿಮಗೆ ಒಂದು ಒಳ್ಳೆ ಮೆಸೇಜ್ ಇದೆ, ನಿಮಗೆ ಮನೋರಂಜನೆ ಇದೆ. ಜೊತೆಯಲ್ಲಿ ನೀವು 2 ಗಂಟೆ ಕಾಲ ಕೂತು ಸಿನಿಮಾ ನೋಡ್ತಿದ್ರೆ ನಿಮ್ಗೆ ಎಲ್ಲೂ ಒಂದು ಕ್ಷಣ ಕೂಡ ನಿಮಗೆ ಬೋರ್ ಆಗೋದಿಲ್ಲ. ಎಲ್ಲೂ ನಿಮಗೆ ನಾನು ಯಾಕಪ್ಪ ಈ ಸಿನಿಮಾಗೆ ಬಂದೆ ಅನ್ನೋ ಒಂದು ಇದಾಗೋದಿಲ್ಲ. ಖಂಡಿತ ನಿಮ್ಮನ್ನ ಅದು ರಂಜಿಸುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ. ಆ ರೀತಿಯಲ್ಲಿ ನಾವು ತುಂಬಾ ಶ್ರಮ ಪಟ್ಟಿದ್ದೇವೆ ಈ ಸಿನಿಮಾ ಮಾಡೋದಕ್ಕೋಸ್ಕರ. ಹೆಚ್ಚು ಕಡಿಮೆ ನಾನು ಒಬ್ಬನೇ ಹೆಚ್ಚು ಕಡಿಮೆ 6 ತಿಂಗಳ ಕಾಲ ಈ ಕಥೆ ನಾಗಿರೆಡ್ಡಿ ಸರ್ ಕೊಟ್ಟಾಗ ಒಬ್ಬನೇ ಕೂತು ಚಿತ್ರಕಥೆ ಸಂಭಾಷಣೆ ಎಲ್ಲ ಮಾಡಿ ಸಾಕಷ್ಟು ಬದಲಾವಣೆಗಳನ್ನ ಅವರು ಕೇಳಿದಾಗೆಲ್ಲ ಸಾಕಷ್ಟು ಕಥೆ ಅವ್ರಿಗೆ ತೃಪ್ತಿ ಆಗುವವರೆಗೂ ನಾನು ಇದನ್ನ ಬಿಡದೆ ಮಾಡಿದ್ದೀನಿ. ಜೊತೆಯಲ್ಲಿ ಸಾಹಿತ್ಯ ರಾಜೇಶ್ ರಾಮನಾಥ್ ಅವರು ಒಳ್ಳೆ ಸಂಗೀತವನ್ನು ಕೊಟ್ಟಿದ್ದಾರೆ. ನಮ್ಮ ಮಾಸ್ಟರ್ 5 ಸ್ಟಾರ್ ಗಣೇಶ್ ಅವರು ಆ ಸಾಂಗ್ಗಳಿಗೆ ಒಳ್ಳೆ ಇದನ್ನು ಕೊಟ್ಟಿದ್ದಾರೆ. ನಮ್ಮ ಕವಿರಾಜು ಒಳ್ಳೆಯ ಅದ್ಭುತವಾದ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಕಲ್ಯಾಣ್ ಅವರು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಜೊತೆಲಿ ನಾನು ಒಂದು 2 ಪ್ಯಾಥೋ ಸಾಂಗ್ಗೆ ಹಾಡನ್ನು ಬರೆದಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಚಿತ್ರೀಕರಣ ಕೂಡ ನಾವೆಲ್ಲ ಕಡೆ ಒಳ್ಳೆ ಲೊಕೇಶನ್ಗಳನ್ನ ನಾವು ಆಯ್ಕೆ ಮಾಡಿ ಚಿತ್ರೀಕರಣ ಮಾಡಿದ್ದೀವಿ. ಒಂದು ಒಳ್ಳೆ ಸಿನಿಮಾ. ಖಂಡಿತ ನಿಮ್ಮನ್ನ ಇದು ನಿರಾಶೆ ಮಾಡೋದಿಲ್ಲ ಅನ್ನೋ ನಂಬಿಕೆ ನಮ್ಮ ಚಿತ್ರತಂಡಕ್ಕಿದೆ. ಜೊತೆಲಿ ನಿಮಗೂ ಕೂಡ ನಂಬಿಕೆ ಚಿತ್ರ ನೋಡಿದಾಗ ಖಂಡಿತ ಸಿಗುತ್ತೆ. ಆ ಭರವಸೆಯನ್ನ ಇಲ್ಲಿರೋ ಎಲ್ಲರೂ ಕೊಡ್ತೀವಿ. ನಾನು ಒಬ್ಬನೇ ಅಂತ ಅಲ್ಲ, ಎಲ್ಲರೂ ಈ ಸಿನಿಮಾಗೋಸ್ಕರ ಅಷ್ಟೇ ಶ್ರಮ ಪಟ್ಟಿದ್ದೀವಿ. ಎಸ್ಪೆಷಲಿ ನಮ್ಮ ನಿರ್ಮಾಪಕರು ತುಂಬಾನೇ ಈ ಸಿನಿಮಾಗೋಸ್ಕರ ಶ್ರಮ ಹಾಕ್ತಿದ್ದಾರೆ. ಅವ್ರ ಶ್ರಮಕ್ಕೆ ಖಂಡಿತ ಪ್ರತಿಫಲ ಸಿಗಬೇಕು, ಅದೇ ನನ್ನ ಆಸೆ ಕೂಡ. ಹಾಗಾಗಿ ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ಒಳ್ಳೆ ಪ್ರಯತ್ನಕ್ಕೆ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತೀನಿ. ರಾಘು ನಮ್ಮ ಸಂಬಂಧ ಇವತ್ತಿನ ನೆನ್ನೆದಲ್ಲ. ನನ್ನ ಮೊದಲನೇ ಸಿನಿಮಾ ಮಸ್ತ್ ಮಜಾ ಮಾಡಿ ರಾಘು ನಾವು ಜೊತೆಲಿ ಇದ್ದೀವಿ. ಸಾಕಷ್ಟು ಸಿನಿಮಾಗಳಿಗೆ ಅವ್ರ ಜೊತೆಲಿ ಮಾತುಕತೆ ಆಗಿತ್ತು, ಅವಕಾಶಗಳು ಆಗಿರ್ಲಿಲ್ಲ.
ಈ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಸಾಕಷ್ಟು ಯಾರು ನಾಯಕ, ಯಾರು ಈ ಕತೆಗೆ ಯಾರು ಸೂಟ್ ಆಗ್ತಾರೆ, ಯಾರು ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರುವಂತ ಒಂದು ಪಾತ್ರ ಇದು, ಯಾರು ಸೂಟ್ ಆಗ್ತಾರೆ ಅಂತ ನಾವು ಸಾಕಷ್ಟು ಜನನ ತಲೆನಲ್ಲಿ ಇಟ್ಕೊಂಡ್ರು ಕೂಡ ನಮ್ಗೆ ಯಾರು ಅಷ್ಟೊಂದು ಸಮಾಧಾನ ಅನ್ನಿಸ್ಲಿಲ್ಲ. ಸೊ ನಾನು ನಮ್ಮ ನಾಗಿರೆಡ್ಡಿ ಸರ್ಗೆ ಹೇಳಿದೆ, ಸರ್ ನಾವು ಯಾಕೆ ವಿಜಯರಾಘವೇಂದ್ರ ಹೋಗಬಾರ್ದು ಅಂತ. ತಕ್ಷಣ ಅವ್ರಿಗೂ ಅನ್ನಿಸ್ತಲ್ವ, ಅವರು ಒಬ್ಬ ಫ್ಯಾಮಿಲಿ ಓರಿಯೆಂಟೆಡ್ ಹೀರೋ, ಅವರಲ್ಲಿ ಇನ್ನೂ ಒಂದು ಜನಗಳನ್ನ ಸೆಳೆಯುವಂತ ಶಕ್ತಿ ಇದೆ, ಅವರು ಅಂತ ಅದ್ಭುತವಾದ ಕಲಾವಿದ, ಅವರು ಚಿಕ್ಕ ವಯಸ್ಸಲ್ಲೇ ಅದನ್ನೆಲ್ಲ ಪ್ರೂವ್ ಮಾಡಿರುವಂತ ಒಬ್ಬ ಕಲಾವಿದ. ಹಾಗಾಗಿ ನಮಗೆ ಅವರು ಸೂಕ್ತ ಅನ್ನಿಸ್ತು ಈ ಪಾತ್ರಕ್ಕೆ. ಸೊ ಖಂಡಿತ ಅವರು ಈ ಪಾತ್ರದಲ್ಲಿ ಜೀವಂತವಾಗಿ ಕಾಣಿಸ್ಕೊಂಡಿದ್ದಾರೆ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ, ಯಾಕೆಂದ್ರೆ ಅವ್ರ ಜೊತೆ ನಾನು 2ನೇ ಸಿನಿಮಾ ಇದೆ. ಅವರು ಎಂತ ಡೆಡಿಕೇಟೆಡ್ ಅಂತ ನಿಮಗೂ ಗೊತ್ತು, ನಾನೇನು ಹೇಳೋ ಇದೇನಿಲ್ಲ. ಆ ಥರದ ಒಂದು ಒಬ್ಬ ಒಳ್ಳೆ ಸ್ನೇಹಿತ ಕಲಾವಿದ. ಸೊ ರಾಘು ಈ ಚಿತ್ರಕ್ಕೆ, ಈ ಕತೆಗೆ ತುಂಬಾ ಆಪ್ಟಾಗಿ ಸೂಟ್ ಆಗಿದ್ದಾರೆ. ಇನ್ನ ಪ್ರಿಯಾ ಹೆಗಡೆ ಈಗಾಗಲೇ ಅವರು ಪ್ರೂವ್ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಒಳ್ಳೆ ಕಲಾವಿದೆ ಅಂತ. ಇದರಲ್ಲಿ ಅವ್ರಿಗೆ ಒಂದು ಒಳ್ಳೆ ಪಾತ್ರ, ನಿಜಕ್ಕೂ ಟೈಟ್ಲೇ ಹೇಳಿದ ಶ್ರೀಮತಿ ಸಿಂಧೂರ ಅಂತ. ಆಕೆ ತುಂಬಾ ಪಾತ್ರದಲ್ಲಿ ತಲ್ಲೀನವಾಗಿ ಅಭಿನಯಿಸಿದ್ದಾರೆ. ಅವರು ಕೂಡ ನಿಮಗೆ ಖಂಡಿತ ಈ ಚಿತ್ರದಲ್ಲಿ ತುಂಬಾ ಇಷ್ಟ ಆಗ್ತಾರೆ. ಒಳ್ಳೆ ಪಾತ್ರದ ಮೂಲಕ ಇದು ಒಂದು ಸಿಂಧೂರದ ಸುತ್ತಾನೆ ಸುತ್ತುವಂತ ಕತೆ. ಇದು ಒಂದು ಹೆಣ್ಣು ಮದುವೆ ಆಗಿ ಬಂದಾಗ ಆಕೆಗೆ ಆ ಒಂದು ಸಿಂಧೂರನೇ ಮುಖ್ಯ. ಅದೇ ನಮ್ಮ ಕಥೆಯ ಜೀವಾಳ ಮತ್ತೆ ಇದು ಮುಖ್ಯ ಇದು. ಸೊ ಅದರ ಸುತ್ತಲೇ ಕತೆ ಸುತ್ತುತ್ತೆ. ಶ್ರೀಮತಿ ಸಿಂಧೂರದ ಸುತ್ತಾನೆ ಕತೆ ಸುತ್ತೋದ್ರಿಂದ ಒಂದು ಹೀರೋ ಹೀರೋಯಿನ್ ಅವರ ಸಂಸಾರ, ಮದುವೆ ಆದ್ಮೇಲೆ ಅವ್ರ ಫ್ಯಾಮಿಲಿ ಜಂಜಾಟಗಳು, ಹೇಗೆ ಅವ್ರ ಜೀವನ ಮುಂದೆ ಸಾಗಿಸ್ಕೊಂಡು ಹೋಗ್ತಾರೆ, ಏನೇನು ಸಮಸ್ಯೆಗಳು ಬರುತ್ತೆ, ಅದನ್ನೆಲ್ಲ ಹೇಗೆ ಅವ್ರು ಗೆದ್ದು ನಿಲ್ತಾರೆ, ಹೇಗೆ ಅವ್ರ ಸಂಸಾರವನ್ನು ಸರಿಪಡಿಸ್ಕೊಡ್ತಾರೆ, ಇದೇ ಸಂಸಾರದ ಒಂದು ಇದಾಗಿರೋದ್ರಿಂದ, ಕತೆ ಆಗಿರೋದ್ರಿಂದ ಅದಕ್ಕೆ ನಾವು ಶ್ರೀಮತಿ ಸಿಂಧೂರ ಅಂತ ಟೈಟಲ್ ಕೊಟ್ಟಿದ್ದೀವಿ. ಪ್ರಿಯಾ ಪಾತ್ರದಲ್ಲಿ ತುಂಬ ಜೀವಂತವಾಗಿ ಕಾಣಿಸ್ಕೊಡ್ತಾರೆ. ಇನ್ನು ನಮ್ಮ ಗಣೇಶ್ ರಾವ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರನ ಮಾಡಿದ್ದಾರೆ. ಸೊ ವಿಲನ್ ಗೆಟಪ್ ನಲ್ಲೇ ಇದ್ದಾರೆ. ನಮ್ಮ ಪ್ರಸನ್ನ ಅವ್ರ ಬಗ್ಗೆ ನಾನೇನು ಹೇಳೋದು ಬೇಕಿಲ್ಲ, ಅವರು ತುಂಬಾ ಹಂಬಲ್ ಪರ್ಸನ್. ನನಗೆ ತುಂಬಾ ಇಷ್ಟವಾದ ಒಂದು ಪಾತ್ರ, ಕ್ಯಾರೆಕ್ಟರ್ ಅವರ ಸ್ನೇಹದಲ್ಲಿ ನನ್ನ ಮೊದಲನೇ ಸಿನಿಮಾ ಅವ್ರ ಜೊತೆ ಮಾಡ್ತಿರೋದು. ಆದ್ರೂ ಕೂಡ ಅವರು ತುಂಬಾ ನನಗೆ ಹತ್ರ ಆಗ್ಬಿಟ್ರು, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅವರ ಸ್ನೇಹದಲ್ಲಿ ಮತ್ತೆ ಅವರ ವಿಶ್ವಾಸದಲ್ಲಿ ಮತ್ತೆ ಅವರ ಪಾತ್ರಗಳನ್ನ ಅವರು ತೊಡಗಿಸ್ಕೊಂಡಿರೋ ರೀತಿಯಲ್ಲಿ ಕೂಡ ಅವರು ನನಗೆ ಇಷ್ಟ ಆದ್ರು. ಹಾಗಾಗಿ ಪ್ರಸನ್ನ ಅವರು ಕೂಡ ಈ ಚಿತ್ರದಲ್ಲಿ ಒಂದು ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಕೂಡ ನಿಮಗೆ ಆ ಚಿತ್ರದಲ್ಲಿ ನಿಮ್ಮನ್ನು ಖಂಡಿತ ರಂಜಿಸ್ತಾರೆ. ಹೇಳ್ತಾ ಹೋದ್ರೆ ಎಲ್ಲಾ ಪಾತ್ರಗಳು ಕೂಡ ನಿಮಗೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಇಷ್ಟ ಆಗುತ್ತೆ, ಕಥೆನೇ ನಿಮ್ಗೆ ಇಷ್ಟ ಆಗುತ್ತೆ. ಹಾಗಾಗಿ ಈ ಶ್ರೀಮತಿ ಸಿಂಧೂರ ಒಂದು ಒಳ್ಳೆ ಪ್ರಯತ್ನ ನಿಮ್ಮನ್ನು ಖಂಡಿತ ತಲುಪುತ್ತೆ, ನಿಮಗೆ ಅದು ಖುಷಿ ಕೊಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಿಮ್ಮ ಆಶೀರ್ವಾದ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಈಗ ಉಗ್ರಂ ರವಿಯನ್ನ ಒಂದೆರಡು ಮಾತಾಡಬೇಕು. ಜೈ ಓಂ ನಮಃ ಶಿವಾಯ. ಮೊದಲಿಗೆ ನಮ್ಮ ಗಂಗನಾಗೆ ಥ್ಯಾಂಕ್ಸ್ ಹೇಳಬೇಕು, ಅವರಿಲ್ಲ ಅಂದರೆ ಚಿತ್ರ ಮಾಡೋಕ್ಕೆ ಆಗಲಿಲ್ಲ. ಸೊ ಅದೇ ಥರ ನಮ್ಮ ಡೈರೆಕ್ಟರ್ ಸರ್ದು 2ನೇ ಚಿತ್ರ ಇದು. ಮೊದಲನೇ ಚಿತ್ರ ಎಲ್ಲೋ ಕಿರಿಕ್ ಸಂಕ್ರ ಮಾಡಿದ್ದೆ. ಸೊ ಅದರಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು. ಸೊ ಭಾಳ ಖುಷಿ ಆಯಿತು ಸರ್. ನಮ್ಮ ನಾಗಿರೆಡ್ಡಿ ಸರ್ ಬಂದ್ಬಿಟ್ಟು ಅವ್ರ ಪ್ರೊಡ್ಯೂಸರ್ ಥರ ಎಲ್ಲ ಒಳ್ಳೆ ಫ್ರೆಂಡ್ಲಿಯಾಗಿ ನಮ್ಗೆ ಏನೇನು ಬೇಕೋ ಎಲ್ಲಾನು ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು. ಮತ್ತು ನಮ್ಮ ರಾಘಣ್ಣ ಅವ್ರ ಜೊತೆ ಬಂದ್ಬಿಟ್ಟು 2ನೇ ಚಿತ್ರ ಇದು. ಫಸ್ಟು ಕೇರ್ ಆಫ್ ಲಂಡನ್ ಏನೋ ಮಾಡಿದ್ರು, ಫಸ್ಟ್ ಮೂವಿ. ಇದು 2nd ಮೂವಿ. ಭಾಳ ಖುಷಿ ಆಯಿತು ಸರ್. ದಯವಿಟ್ಟು ಎಲ್ಲ ಚಿತ್ರರಂಗಕ್ಕೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ನಮಃ ಶಿವಾಯ. ಲವ್ ಯು ಆಲ್. ಈಗ